ಜನರೈತ ಜನತಾ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷರಾದ ಭಾಸ್ಕರ್ ಸಿದ್ದರಾಮಯ್ಯ ಮಾತನಾಡಿ, ನಾನು ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ. ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಜನಪರ ಕಾರ್ಯಕ್ರಮ ಹಾಗೂ ರೈತಪರ ಕಾಳಜಿ ಹೊಂದಿಲ್ಲ. ಆದ್ದರಿಂದ ನಾನು 3 ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನು ತೊರೆದು ಜನತಾ ಪಾರ್ಟಿ ಪಕ್ಷದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ರೈತರ ಕಷ್ಟ ಹಾಗೂ ನೋವು ನಲಿವುಗಳಿಗೆ ಸ್ಪಂದಿಸುತ್ತಿಲ್ಲ. ಎಲ್ಲರೂ ಅವಕಾಶವಾದಿಗಳು. ಎಲ್ಲ ರೈತಪರ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ರೈತರ ಪಕ್ಷ ಕಟ್ಟಬೇಕು. ಆವಾಗ ಮಾತ್ರ ರೈತರ ನೋವುಗಳಿಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಳಬಹುದು. ಬಿಡದಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟವನ್ನು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ಇವರ ಬೇಡಿಕೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಹಸಿರು ಶಾಲನ್ನು ಧರಿಸಿಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ ಎಂದು ಹೇಳಿದರು. ಹೆಸರು ಭಾಸ್ಕರ್ ಸಿದ್ದರಾಮಯ್ಯ ಅಂತ. ನಾನು ಕಾಂಗ್ರೆಸ್ ಪಾರ್ಟಿಲಿ ಒಂದು 30-35 ವರ್ಷಗಳ ಕಾಲ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೆ. ಆದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನು ನನಗೆ ಸರಿ ಬರದ ಕಾರಣ ನಾನು ಪಕ್ಷವನ್ನು ಬಿಟ್ಟು 3 ವರ್ಷಗಳ ಕಾಲ ಆಗಿದೆ. ತದನಂತರ ಈ ರಾಜ್ಯದ ರೈತರ ಬಗ್ಗೆ ಹಿತಾಸಕ್ತಿ ಉಳ್ತಕ್ಕಂಥ ಸರ್ಕಾರ ಯಾವುದೂ ಇಲ್ಲ. ಈ ರಾಜ್ಯದಲ್ಲಿ ರೈತರ ಬಗ್ಗೆ ಕಾಳಜಿ, ಅವರ ವಿಶ್ವಾಸ ತಗೊಂಡು ರೈತ ಪರ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ಪಕ್ಷ ಯಾವುದೂ ಇಲ್ಲ. ಈ ಜೆಸಿಪಿಯ 3 ಪಕ್ಷಗಳು ಒಂದೇ ನಾಡಿದ 3 ಮುಖಗಳಾಗಿ ಕೆಲಸ ಮಾಡುತ್ತಿದೆ. ಸೊ ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಎಲ್ಲರೂ ಒಮ್ಮತವಾಗಿ ನಾವೆಲ್ಲ ಸೇರಿ ನಮ್ಮದೇ ಆದ ಪಕ್ಷ ಅಂದ್ರೆ ಜನಪರ, ರೈತಪರ, ಬಡವರ ಪರ, ನಮ್ಮೆಲ್ಲರ ಪರವನ್ನ ನಡೀತಕ್ಕಂಥ ಒಂದು ಹೊಸ ಪಕ್ಷವನ್ನು ಕಟ್ಟಿದ್ದೇ ಆದ್ರೆ ಈ ರಾಜ್ಯಕ್ಕೆ ಉನ್ನತವಾದ ಕೊಡುಗೆ ಕೊಡಲಿಕ್ಕೆ ಸಿದ್ಧರಾಗಬೇಕು. ಇಲ್ಲದಿದ್ರೆ ಈ ಜೆಸಿಪಿ ಪಕ್ಷಗಳು ನಮ್ಮನ್ನ ತುಳ್ಕೊಂಡು ಹಾಳು ಮಾಡಿರ್ತಾರೆ. ಈಗ ಆಲ್ರೆಡಿ ಹಾಳಾಗಿದೆ, ರಾಜ್ಯ ಹಾಳಾಗಿದೆ, ರಾಜ್ಯ ಬರದಾಗಿದೆ. ಆದ್ರಿಂದ ಒಗ್ಗಟ್ಟಾಗ್ಬೇಕಂತ ಕೇಳ್ತಾ ಇದ್ದೀನಿ. ಏನ್ ಬಿಡದಿ ನಡೀತಾ ಇರತಕ್ಕಂತ ರೈತರು ವಿರುದ್ಧ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನೋಡಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರು ಚಳುವಳಿ ಮಾಡ್ತಿದ್ದಾರೆ. ಬಿಡದಿಲಿ ಭೂಮಾಫಿ ನಡೀತಿದೆ, ಅಭಿವೃದ್ಧಿ ಮಾಡ್ಬೇಕಂತೇಳಿ ನಡೀತಿದೆ. ಅದಕ್ಕೆ ಬಿಜೆಪಿ ಅಂಡ್ ಜೆಡಿಎಸ್ ಲೀಡರ್ಗಳು ಅವರ ಬೇಳೆಕಾಳು ಬೇಯಿಸ್ಕೊಳ್ಳಕ್ಕೆ ರೈತ ಪರ ಬಂದು ಸಾಲ ಮಾಡ್ತಿದ್ದಾರೆ. ಸೊ ಅವರು ಒಂದೇ ಮುಖ್ಯಗಳೇ, ಎಲ್ಲ ಒಂದೇ. ಅವರೆಲ್ಲ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಎಲ್ಲ ಒಂದೇ. ಸುಮ್ಮನೆ ಕಣ್ಣೂರ್ಸಲ್ಲಿ ಅಡ್ಕಾಡೋದು ಇವೆಲ್ಲ ಬೇಕಾ ರೈತರಿಗೆ? ಸೊ ಅದರಿಂದ ಇವ್ರನ್ನ ಹೊರತುಪಡಿಸಿ ಇಡೀ ರಾಜ್ಯದಲ್ಲಿ ರೈತರು, ಯುವಕರು, ಅಸಂಘಟಿತ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಸ್ವಂತ ಪಕ್ಷವನ್ನು ಕಟ್ಟಿ ಮೇಲೆತ್ತಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಅಭಿವೃದ್ಧಿ ಪಡಿಸಕ್ಕೆ ಒಳ್ಳೇದು ಮಾಡಬಹುದು. ಮುಂಬರುವ ಲೋಕಸಭೆ